ಅಲ್ಲ ಸ್ನೇಹ, ಪಾತ್ರೆ ಗೀತ್ರೆ ಏನು ತೊಳೆದಿಟ್ಟಿಲ್ವಲ್ಲ? ಯಾಕೆ? ನಮಗೆ ಸಾಕಾಗಿರುತ್ತೆ. ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಕಸ ಗಿಸ ಎಲ್ಲ ಒಡೆಯೋದು ಬಿಟ್ಟು ಇವತ್ತೆಲ್ಲ ಕೆಲಸ ಬಿಡ್ಕೊಂಡು ಹಂಗೆ ಕೂತ್ಕೊಂಡವಳೆ. ಯಾಕೆಲ್ಲ ಕೆಲಸ ಹಂಗೆ ಬಿಡ್ಕೊಂಡಿದ್ಯಾ? ಎಲ್ಲ ಕಸ ಎಲ್ಲ ಹರಡೈತೆ, ನೆಲ ಒರೆಸಿಲ್ಲ, ಏನಿಲ್ಲ. ಹಾಂ, ಯಾಕೆ ಯಾಕೆ ಜಾಸ್ತಿ ಆಯ್ತಾ ನಿನಗೆ? ಅಮ್ಮ, ಇವತ್ತು ಯಾಕೋ ಬೇಜಾರು ಅನ್ನಿಸ್ತಾ, ಅದಕ್ಕೆ ಮಾಡಲಿಲ್ಲ. ಅಜ್ಜಿ ಮಾಡ್ಕೊಳ್ಳುತ್ತೆ, ಅಜ್ಜಿ ಮಾಡ್ತೈತೆ ಬಿಡು ಅಂತ ಹೇಳಿ ಸುಮ್ಮನಾದೆ. ಇವತ್ತು ಮಾಡಲಿಲ್ಲ ಅಮ್ಮ. ನಾನು ಇವಳು ಬಂದಿದ್ಲ, ಅವಳ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡೆ, ಅದಕ್ಕೆ ಕೆಲಸ ಮಾಡಲಿಲ್ಲ. ಅದಕ್ಕೆ ಇವಾಗ ಓದ್ಕೋಬೇಕು ನಾನು. ನೀನು ಮಾಡ್ತೀಯ ಗೊತ್ತಿಲ್ಲ ಸ್ನೇಹ ನನಗೆ. ನೀನು ಏನು ಬಂದಿದ್ದ ತಕ್ಷಣ ನೀನು ಮನೆ ಕೆಲಸ ಎಲ್ಲ ಮುಗಿಸಿ ಕೈ ಕಾಲು ತೊಳ್ಕೊಂಡು ಓದ್ಕೊಳಕ್ಕೆ ಕೂತ್ಕೋಬೇಕಷ್ಟೇನೆ. ಮನೆ ಕೆಲಸ ಮಾಡಬೇಕು, ಬರೀ ಓದೋದೇ ಅಲ್ಲ, ಮನೆ ಕೆಲಸನೂ ಮಾಡಬೇಕು ನೀನು. ಎಲ್ಲ ಪ್ರತಿಯೊಂದೂ ನೀಟಾಗಿ ಮಾಡು ಅಂತ ಹೇಳಿಲ್ವಾ ನಾನು? ಹಾಂ, ಎಲ್ಲ ಕಸ ಬಿಡ್ಕೊಂಡು ಬಾಗ್ಲಲ್ಲೆಲ್ಲ ಕಸ ಹೊಡೆದಿಲ್ಲ, ಏನಿಲ್ಲ, ಗೊತ್ತಾಗೋದಿಲ್ವಾ? ಹೆಣ್ಮಕ್ಳು ದರಿದ್ರ ಆಗಿರಬಾರ್ದು. ನಾನು ಹೇಳಿದ್ದೀನಿ, ನೀವು ಸಾಯಂಕಾಲ ಆಗ್ತಿದ್ದಂಗೆ ನೀಟಾಗಿ ಕಸ ಹೊಡೆದ್ಬಿಟ್ಟು ಬಾಗ್ಲಿಗೆ ನೀರು ಹಾಕಿ ನೀಟಾಗಿ ಎಲ್ಲ ಕೆಲಸ ಮಾಡಿ ಕೂತ್ಕೊಳ್ಳಮ್ಮ ಓದ್ಕೊಳಕ್ಕೆ ಅಂತ ಹೇಳಿದ್ರೆ ಬರೀ ಬುಕ್ ಹಿಡ್ಕೊಂಡು ಕೂತ್ಕೊಬಿಡ್ತೀಯ. ಎಲ್ಲ ಕೆಲಸ ಮಾಡಿ ಕೂತ್ಕೋಬೇಕು ಹೆಣ್ಮಕ್ಳು, ಅದರಲ್ಲೂ ಇರಬೇಕು. ಎಲ್ಲ ನೀಟ್ನೆಸ್ ಕಲಿಬೇಕು, ನೀಟಾಗಿದ್ದರೆ ಮಾತ್ರ. ಸರಿ ಆಯಿತು ಬಿಡು, ನಾನೇ ಮಾಡಬೇಕು. ಹೋಗಮ್ಮ, ಬೇಜಾರಾಗುತ್ತೆ. ಮತ್ತೆ ನೀನೇ ಮಾಡಬೇಕು. ಅಜ್ಜಿಗೆ ಸಾಕಾಗಿರಲ್ವ? ನನ್ನ ಜೊತೆ ಬರಲ್ವಾ ಅವರು ಸೆಡಿಂತಕ್ಕೆ? ಅಲ್ಲೆಲ್ಲ ಸಗಣಿ ತೆಗ್ದಾಕೋದು, ಅವ್ರು ನನಗೆ ನೀರು ತಗೊಂಬಂದು ಕೊಡೋದು, ಅವರು ನನಗೆ ಸಹಾಯ ಮಾಡ್ತಾರೆ ಅಲ್ಲೇ. ಅವರೇ ನೀನು ಕೂತ್ಕೊಂಡಿರ್ತಾರೆ, ಅವ್ರಿಗೆ ವಯಸ್ಸು ಹೋಗೈತೆ, ಆಗೋದಿಲ್ಲ. ಅವ್ರು ಮಾಡ್ತಾರೆ ಅಂತ ಹೇಳಿ ನೀನು ಸುಮ್ಮನೆ ಇದ್ದರೆ ಅಷ್ಟೇ ನೋಡು. ಮಾಡಲ್ಲ ನಾವು. ಸಾಕಾಗಿರುತ್ತೆ ನಮಗೆ. ನೀನೆಲ್ಲ ಕೆಲಸ ಮುಗಿಸ್ಬೇಕು. ಬಂದು ನಾವು ಬೇಕಾದರೆ ಅಡುಗೆ ಮಾಡ್ಕೊಂತೀವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು. ನೀನು ನೋಡಿ ಹೇಳಿರ್ತೀನಿ, ಇನ್ನೊಂದು 2 ದಿವಸ ಹೋದರೆ ಅಡುಗೆನೂ ಮಾಡಬೇಕು ನೀನು. ಅಡುಗೆ ಮಾಡೋದನ್ನು ಎಲ್ಲ ಕಲಿಬೇಕು ಎಲ್ಲಾನ. ಇವಾಗ ಅಡುಗೆನೂ ಮಾಡೋದು ಕಲಿಬೇಕು ನೀನು. ಸಾಂಬಾರೆಲ್ಲ ಮಾಡಿಕ್ಬಿಡ್ಬೇಕು. ಸಾಂಬಾರು ಇಲ್ಲ ಅಂತಂದ್ರೆ ಬೇಕಾದ್ರೆ ನಾನು ಅನ್ನ ಮುದ್ದೆ ಮಾಡ್ಕೊತೀನಿ ಬಂದು. ಸಾಯಂಕಾಲ ಟೈಮೆಲ್ಲ ಅನ್ನ ಮುದ್ದೆ ಮಾಡೋದೆಲ್ಲ ಕಲಿಬೇಕು. ಬೆಳಗ್ಗೆ ಟೈಮ್ ನಾನೆಲ್ಲ ತಿಂಡಿ ಎಲ್ಲ ಮಾಡ್ಕೊಡ್ತೀನಲ್ಲ, ಬೆಳಗ್ಗೆ ಟೈಮ್ ಎಲ್ಲ ಮಾಡಿಟ್ಟು ಹೋಗ್ತೀವಿ. ನೀನು ಸಂಜೆ ಟೈಮಲ್ಲಿ ಏನು ಕೆಲಸ ಇದ್ದರೂ ನಿಂದೇನೆ. ಬಟ್ಟೆ ತೊಳೆಯೋದಾಗಲಿ ಎಲ್ಲ ಮಾಡಬೇಕು ನೀನು. ಹೋಗಮ್ಮ, ಎಲ್ಲರೂ ಬಟ್ಟೆ ಒಗ್ಯೋಕ್ಕಾಗಲ್ಲ ನನಗೆ. ಆಗಲ್ಲ ಅಂದರೆ ನಾನು ಬಿಡೋದಿಲ್ಲ ನೋಡು. ನೀನು ಸುಮ್ಮನೆ ಕೆಲಸ ಮಾಡ್ಬೇಕು ಅಷ್ಟೇ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ ಸ್ನೇಹ. ನಾನು ಏನಿಲ್ಲ, ನಿನಗೆ ಹೆಣ್ಮಕ್ಳು ನೀಟಾಗಿ ಇಟ್ಕೊಂಡ್ರೆ ಮನೇನ ಎಷ್ಟು ನೀಟಾಗಿ ಇಟ್ಕೊತಾರ ಅಷ್ಟೇ ಒಳ್ಳೇದು. ನೀನು ಪ್ರತಿಯೊಂದು ಕೆಲಸನೂ ನೀಟಾಗಿ ಮಾಡಿದ್ರೇ ನನಗೆ. ಬಟ್ಟೆ ನೋಡು ಸರಿಯಾಗಿ ಒಗಿಬೇಕು, ನೀಟಾಗೆಲ್ಲ ಒಗೆದು ಒಣಗಾಕ್ಬೇಕು ಕೊಡವಿ. ನೀನು ಎಲ್ಲನ ಅರ್ಗ ಬರ್ಗ ಮಾಡಕ್ಕೆ ನಿಂತ್ಕೊಂಡ್ರೆ ಕಾಪ್ರನ ನಾನು ಏನಿಲ್ಲ ಸರಿಯಾಗಿ ಬಿಟ್ಬಿಡ್ತೀನಿ. ಕಪ್ಪಾಳಕ್ಕೆ ಕೂತ್ಕೊಂಬಂಗೆ ಸರಿಯಾಗಿ ಕೆಲಸ ಮಾಡೋದು ಕಲಿಬೇಕು ನೀನು ಎಲ್ಲದ್ರಾಗೂ. ಎಲ್ಲ ಕೆಲಸ ಬಿಟ್ಟು ಹಂಗೆ ಸುಮ್ಮನೆ ಕುತ್ಕೊಂಡಿದ್ಯಲ್ಲ ಓದ್ಕೊಂಡು. ವಿದ್ಯಾದ್ರೂ ಓದ್ತಾ, ವಿದ್ಯೆನೂ ಹತ್ತೋದಿಲ್ಲ ನೀನು. ಹಿಂಗೆಲ್ಲ ಕಸ ಬಿಟ್ಕೊಂಡು ಕಸ ಹೊಡಿದಂಗೆ ಪಾತ್ರೆ ಎಲ್ಲ ಅಲ್ಲೇ ಹಾಕ್ಬಿಟ್ಟು ತಿಂದಿರೋ ಎಂಜಲ ಪಾತ್ರೆ ಎಲ್ಲ ಅಲ್ಲಿ ಹಾಕ್ಬಿಟ್ಟು ನೀನು ಬುಕ್ ಇಟ್ಕೊಂಡು ಓದೋದು ಕೂತ್ಕೊಂಡ್ರೆ ನೀನು ವಿದ್ಯೆ ಹತ್ತುತ್ತೆ ಅಂತ ಅಂದ್ಕೊಂಡಿದ್ಯಾ? ವಿದ್ಯೆ ಹತ್ತಲ್ಲ ನಿನಗೆ. ನಿನಗೆ ಯಾವುದೇ ಕಾರಣಕ್ಕೂ ವಿದ್ಯೆ ಹತ್ತಲ್ಲ. ನೀನೇನು ನೀಟಾಗಿದ್ದರೆ ಮಾತ್ರ ನಿನಗೂ ವಿದ್ಯೆ ಅನ್ನೋದು ಹತ್ತುತ್ತೆ. ನೀನು ಎಷ್ಟು ನೀಟಾಗಿರ್ತೀಯೋ ಅಷ್ಟೇ ಸರಸ್ವತಿನೂ ನಿನಗೆ ಒಲಿತಾಳೆ. ಇಲ್ಲ ಅಂತ ಅಂದರೆ ನೀನು ಹಿಂಗೆ ಮಾಡ್ಕೊಂಡು ಹೋದ್ರೆ ಅಷ್ಟೇ. ನೀನು ಓದೋದು ಇಲ್ಲ ನೋಡಿ, ಹೇಳಿರ್ತೀನಿ. ಫಸ್ಟು ಎತ್ತಿಟ್ಬಿಟ್ಟು ಬಾ ಈ ಕಡೆ, ಕಸ ಗಿಸಿ ಎಲ್ಲ ಹೊಡೆದಾಕ್ಬಿಡು. ಅಜ್ಜಿ ಪಾತ್ರೆ ತೊಳಿತೈತೆ, ಅಮ್ಮ ತೊಳಿತೈತೆ, ಕಸ ಹೊಡಿ ಬೈಲಿ ನೀಟಾಗಿ ಕಸ ಹೊಡೆದು. ನಾನು ಹೇಳ್ತೀನಿ ದಿನ ನೆಲ ಒರೆಸ್ಕೊಂಡು ನೀಟಾಗಿ ಇಕ್ಕೆ ಅಂತ ಹೇಳಿ. ಎಷ್ಟು ಹೇಳಿದ್ರು ಇಷ್ಟೇ ಮಾಡ್ತೀಯ. ನಾನು ಏನಿಲ್ಲ ನೋಡು, ನಿನಗೆ ಸರಿಯಾಗಿ ಬಿಟ್ಬಿಡ್ತೀನಿ. ಯಾಕೆ ಒದೇ ಕಡಿಮೆ ಆಯ್ತು ಅಂತಲ್ಲ, ಕೈ ಮಾಡಬಾರ್ದು ಬಿಡು, ವಯಸ್ಸಿಗೆ ಬಂದಿರೋ ಹುಡುಗಿ ಮೇಲೆ ಅಂತ. ಇಟ್ಟು ಬಂದು ಕಸ ಹೊಡಿ ಬಾಯಿಲಿ. ಕಸ ಹೊಡೆದು ನೀಟಾಗಿ ಕುತ್ಕೋಬೇಕು ಓದ್ಕೊಳಕ್ಕೆ. ಕಸದಲ್ಲೆಲ್ಲ ಓದ್ಕೊಳಕ್ಕೆ ಕುತ್ಕೊಂಬೋದು. ಬಾಯಿಲಿ ಎದ್ದು ಬಾಯಿಲಿ. ಇವಮ್ಮ ಎಂತೂ ಕಣಪ್ಪ. ಹೋಗು, ಎದ್ದು ಬರ್ಬೇಕು ಅಷ್ಟೇ. ಸುಮ್ಮನೆ ಹೋಗು ಅಂದರೆ ಅದೆಲ್ಲ ನಡೆಯೋದಿಲ್ಲ. ನಂತ ಎದ್ದು ಬರಬೇಕು. ಯಾರಿಗಾಗಿ ಮಾಡೋದು ನಾವು ಸಾಕಾಗಿ ಬಂದಿರ್ತೀವಿ. ಇಷ್ಟೊತ್ತಾಗ ನಾನು ಹೇಳಲ್ವ, ದಿನ ಹೇಳ್ತಿರ್ತೀನಿ, ಅದೇ ಮಾಡ್ತೀಯ. ಬಾಯಿಲಿ ಎದ್ದು ಬಾಯಿಲಿ. ಹೋಗಮ್ಮ ಗೀಗಮ್ಮ ಅದೆಲ್ಲ ಬೇಡ, ಎದ್ದು ಬರ್ಬೇಕು ಅಷ್ಟೇನೆ. ಯಾಕಲ್ಲಮ್ಮ, ಯಾಕೆ ಬೈತಾ ಇದೀಯಾ ಸ್ನೇಹಮ್ಮನ? ನೋಡಕ್ಕ, ಎಲ್ಲ ಕಸ ಹೊಡಿದಂಗೆ ಅದ್ರಾಗೆ ಓದ್ಕೊಂತ ಕೂತ್ಕೊಂಡವಳೆ. ಅಮ್ಮಗೂ ಸಾಕಾಗಿರುತ್ತೆ, ನಮಗೂ ಅಲ್ಲಿ ಅದೆಲ್ಲ ಹಾಲು ಕರೆದು ಹಾಕಿ ಎಲ್ಲ ಸಗಣಿ ಬಾಸ್ ಹಾಕಿ ಅಲ್ಲೆಲ್ಲ ನೀಟಾಗಿ ತೊಳೆದು ಎಲ್ಲ ಬರೋದಕ್ಕೆ ಲೇಟ್ ಆಗುತ್ತೆ. ಹಸುಗಳೆಲ್ಲ ಕಟ್ಟಾಕಿ ಮೇವು ಹಾಕಿ ಅವಕ್ಕೆಲ್ಲ ನಾವು ಶೆಡ್ಡೆಲ್ಲ ಬೀಗ ಹಾಕ್ಕೊಂಡು ಬರೋದಕ್ಕೆ ಲೇಟ್ ಆಗುತ್ತೆ. ಇವಳು ನೋಡು ಎಂಥ ಕೆಲಸ ಮಾಡ್ತಾಳೆ. ಪಾತ್ರೆ ಗೀತ್ರೆ ಏನೂ ತೊಳೆದಿಲ್ಲ, ಅಮ್ಮ ತೊಳಿತೈತೆ. ಅಮ್ಮಗೂ ಪಾಪ ಸಾಕಾಗಿರುತ್ತೆ, ವಯಸ್ಸು ಹೋಗ್ತಾ ಸಾಕಾಗೈತೆ. ಅದಕ್ಕೇ ಪಾತ್ರೆಯನ್ನು ತೊಳೆದಂಗೆ ಕಸ ಗಿಸ ಹೊಡೆದಂಗೆ ಓದ್ಕೊಂಡು ಕೂತ್ಕೊಂಡವಳೆ. ಯಾರೋ ಬಂದ್ರಂತೆ ಮಾತಾಡ್ತಾ ಕೂತ್ಕೊಂಡು ಹಿಂಗೆ ಮಾಡ್ತಾ ಇದ್ದಾಳೆ. ಅದಕ್ಕೆ ನೀಟಾಗಿ ಕಸ ಹೊಡ್ಕೊಂಡು ನೀನು ಕೂತ್ಕೋಬೇಕಂತ ಸರಿಯಾಗಿ ಬೈತಾ ಇದ್ದೀನಿ. ಅದಕ್ಕೇ ನಾನು ಓದ್ತೀನಿ ಅಂದ್ಲು. ನೀನು ಓದೋಳು, ಮನೆಗಳದ್ದು ಕೆಲಸನೂ ಮಾಡಬೇಕು, ಓದೋದನ್ನು ಓದಬೇಕಂತ ಹೇಳ್ತಾ ಇದ್ದೀನಿ. ಮನೆ ಕೆಲಸನೂ ಕಲಿಬೇಕು ಹೆಣ್ಮಕ್ಳು, ಓದೋದನ್ನು ಓದಬೇಕು. ನೀನು ಒಳ್ಳತಿಗೆ ಕಣಮ್ಮಿ ಅಮ್ಮ ಹೇಳ್ತಾ ಇರೋದು. ಅದಕ್ಕೆ ಕಸ ಹೊಡೆಯೋದು ಎಲ್ಲ ಮಾಡಬೇಕು ಹೆಣ್ಮಕ್ಳು. ಎದ್ದಳಮ್ಮ, ಎದ್ದ
ಹೋಗಿ ಕಸ ಗಿಸ ಹೊಡೆದು ಇಲ್ಲಿ ನೀಟಾಗಿ ಕೆಲಸ ಕಲಿಬೇಕು. ಆಮೇಲೆ ಓದ್ಕೊಂಬಂತೆ. ಕಸ ಕುಕೊಂಡು ಓದ್ಕೊಂಡ್ರೆ ವಿದ್ಯಾನು ಓದ್ತಲ್ಲ. ಕಸ ಹೊಡಿತೀನಿ, ನೀಟಾಗಿ ಕಸ ಹೊಡಿ. ನೀಟಾಗಿ ಒಂದು ಕಡೆಗಳಿಂದ ನೀಟಾಗಿ ಕಸ ಹೊಡೆದ್ರೆ ನೆಲ ತೊಳೆದಿದ್ದಾರೆ ಅನ್ನೋ ಥರ ಇರ್ಬೇಕು. ಹಂಗೆ ಹೊಡ್ಕೊ ಬರಬೇಕು. ಹಂಗೆ ಮತ್ತು ಇವಾಗಿನ ಹುಡುಗರಿಗೆ ಎಲ್ಲ ಹೇಳಿ ಮಾಡಿಸ್ಬೇಕು. ಮಾಡ್ತಾಳೆ ಒಂದೊಂದು ದಿನ ಏನ. ಅವಳಿಗೆ ಅವಾಗವಾಗ ಹಿಂಗೆ ಬೈತಿದ್ರೇನೆ, ಬೈನಿಲ್ಲ ಅಂದರೆ ಕೇಳಲ್ಲ. ಸುಮ್ಮನೆ ಬೈದ್ರೇನೆ ಮಾಡೋದು ಕೆಲಸನ. ಎಲ್ಲ ಮಾಡಬೇಕು. ಸುಮ್ಮನೆ ಕಸ್ದಾಗೆ ಕುತ್ಕೊಂಡ್ರೆ ಯಾಕೆ ಯಾರನ್ನ ಏನಂತಾರೆ ಹೇಳಕ್ಕೆ ಎಂತ ಕೈ. ಕಸವನ್ನು ಹೊಡ್ಕೊಂಡು ಓದ್ಕೊಂಡು ಕುತ್ಕೋಬೇಕು ನೀಟಾಗಿ. ಬಾರಕ್ಕ ಟೀ ಮಾಡ್ತೀನಿ ಬಾ. ಅಡುಗೆ ಮನೆಗೆ ಹೋಗೋಣ. ಒಲೆ ಹಚ್ಚಿದ್ದೀನಿ, ಬಿಚ್ಚು ಎತ್ಪ ಕುತ್ಕೊಂಬಂತೆ. ಒಲೆಯಾಗ ಅಡುಗೆ ಮಾಡ್ತೀರಾ ಚಳಿಗೆ ಹೊತ್ಕು ವಾಸ ಹೇಳಮ್ಮ. ಒಲೆಯಾಗ ಅಡುಗೆ ಮಾಡ್ತೀರಲ್ಲ, ಚಳಿ ಬೆಚ್ಚಗಿರುತ್ತೆ ಚಳಿಗೆ. ನೀನು ನನಗೆ ಬೇಡ ಅಂತ ಹೇಳ್ತಾ ಇದೆಯಾ? ನಾನು ಸುಮ್ಮನೆ ಇರೋದಿಲ್ಲ ಸೌಮ್ಯ. ನೀನು ನನಗೆ ಬೇಕೇ ಬೇಕು ಅಷ್ಟೇ. ನಾನು ಹೇಳಿದ್ದೀನಿ ಆ ಸುಸು ಸವಾಸ ಮಾಡಲ್ಲ, ಆ ಸುಸುನ ಹತ್ರ ಹೋಗೋದಿಲ್ಲ ಅಂತ ಹೇಳಿ ನಾನು ಸಾರಿ ನಿನಗೆ ಹೇಳಿದ್ದೀನಿ. ನೀನು ಎಷ್ಟು ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ರು ಇಷ್ಟೇನೆ. ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ನಮ್ಮ ಮನೆ ಒಳಗಡೆ ಬಿಡ್ಕೊಳ್ಳೋದಿಲ್ಲ. ನಿನ್ನ ಹೋಗ್ತಾ ಇರೋ ಸುಮ್ಮನೆ. ಇಲ್ಲಿ ಕುಡ್ದು ಬಂದು ಏನು ಇಲ್ಲಿ ಮನೆ ಮುಂದೆ ಕೂತ್ಕೊಂಡು ಇಷ್ಟೊಂದು ಕಿರ್ಚಾಡ್ತಾ ಇದೆಯಾ, ರೇಗಾಡ್ತಾ ಇದೆಯಾ? ಹೋಗು ಕುಡ್ಕೊಂಡು ಹಿಂಗೆ ಹಾಳಾಗಿ ಹೋಗೋಳು ಸವಾಸ ಮಾಡೋದಕ್ಕೇನೆ ಹೋಗು. ಥೂ, ಅದ್ರ ಸವಾಸ ಬೇಡ ಅಂತೇಳಿ ನಾನು ಆ ಕಜ್ಜಿ ನಾಯಿ ಅದು ಸರಿ ಇಲ್ಲ ಅಂತೇಳಿ ಬಿಟ್ಟು ಬಂದ ಮೇಲೂ ಏನು ಅದ್ರದ್ದು? ಥೂ, ಅಯ್ಯೋ ಅದ್ರ ಸುದ್ದಿ ಎತ್ತಬೇಡ. ಹೊಲಸು ಅದು ಹೊಲಸು. ನನಗೆ ಅವಳು ಸುದ್ದಿನೇ ಎತ್ತಬೇಡ. ಅವಳಿಗೆ ಹಿಂಗೈತೆ ಹಿಂಗೆಲ್ಲ ಆಗೈತೆ ಅನ್ನೋದು ನನಗೆಲ್ಲ ಗೊತ್ತಿದ್ರೆ ನಿಜ ಹೇಳ್ತಾ ಇದ್ದೀನಿ. ಅವಳಿಗೆ ಯಾವುದೇ ಕಾರಣಕ್ಕೂ ನಾನು ಅವಳನ್ನ ಮಾತಾಡಿಸ್ತಾ ಇರಲಿಲ್ಲ. ನಿಜವಾಗ್ಲೂ ಅವಳನ್ನ ನಾನು ಏನೋ ಅಂತ ಅಂದ್ಕೊಬಿಟ್ಟಿದ್ದೆ. ಥೂ, ಅಯ್ಯೋ ನನಗೆ ಗೊತ್ತಾಗಲಿಲ್ಲ ಸೌಮ್ಯ. ಇವಾಗ ನೀನು ನನಗೆ ಏನು ಮಾಡ್ತೀಯೋ ಗೊತ್ತಿಲ್ಲ. ನಿನ್ನನ್ನು ಮನೆ ಒಳಗಡೆ ಬಿಡ್ಕೋಬೇಕು ಅಷ್ಟೇ. ಕುಡ್ಕೊಂಬಂದವನಿ. ಅಯ್ಯೋ ದೇವ್ರೆ, ಕುಡ್ಕೊಂಬಂದು ಇಲ್ಲಿ ಏನು ಮಾತಾಡ್ತಾನೆ ದಾರೆ ಕುಕ್ಕೊಂಡು. ಸೌಮ್ಯ ಒಳಕ್ಕೆ ಬಿಡ್ಕೊಳಮ್ಮ ಸುಮ್ಮನೆ. ಏನೋ ಅವನು ಗೊತ್ತಿಲ್ದಲೆ ತಪ್ಪು ಮಾಡ್ಯವನಿ. ಏನೋ ಆಗೋಗ್ಬಿಡ್ತು. ಒಳಕ್ಕೆ ಬಿಡ್ಕೊಳಮ್ಮ. ಗಲಾಟೆ ಮಾಡ್ತಾ ಇದ್ದಾನೆ. ಕುಡಿಲತ್ತೆ, ಕುಡ್ದು ಗಲಾಟೆ ಮಾಡಲೇಳು. ನಾನು ಬಿಡ್ಕೊಳ್ಳೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಿನ್ನಂತ ಈ ಮನೆ ಒಳಗೆ ಸೇರ್ಸಲ್ಲ ಅಂತ ಹೇಳ್ತಾ ಇದ್ದೀನಿ. ಕುಡ್ಕೊಂಬರ್ಲೇಳು, ಕುಡ್ದು ಹಿಂಗೆ ಹಾಳಾಗಿ ಹೋಗ್ಲೇಳು. ಯಾರು ಬೇಡ ಅಂತಂದ್ರು ಅವಳು ಸವಾಸ ಯಾಕೆ ಮಾಡಬೇಕಾಗಿತ್ತು? ನಿನಗೆ ಬುದ್ಧಿ ಬೇಡವಾ? ಅಯ್ಯೋ ಹಿಂಗೆ ಇದ್ರೆ ಆಗಲ್ಲ. ನೀನು ಒಂದ್ಸತಿ ಕ್ಷಮಿಸಿ ಒಳಗೆ ಬಿಡ್ಕ. ನೋಡು, ಅವ್ನು ಸುಮ್ಮನೆ ಕುಡ್ದು ಹಾಳಾಗಿ ಹೋಗ್ತಾನೆ ಅಷ್ಟೇ. ದುಡಿತಾನೆ, ಕುಡ್ದು ದುಡ್ಡೆಲ್ಲ ಅಧ್ವಾನ ಮಾಡ್ತಾನೆ. ಸುಮ್ಮನೆ ಚೆನ್ನಾಗಿರೋದು ನೋಡಮ್ಮ. ಈಗ ಅವನ್ನ ಒಳಗೆ ಬಿಡ್ಕೊಂಡು ಅವ್ನು ತೆಗೆ ದುಡಿಸ್ಕೊಂಬದು ನೋಡು, ದುಡ್ಡು ಮಾಡ್ಕೊಂಬದು ನೋಡು. ಸುಮ್ಮನೆ ನೀನು ದುಡ್ಡು ಮಾಡ್ಕೊಂಬ್ಲಿಲ್ಲ ಅಂತಂದರೆ ಆಮೇಲೆ ನಿನಗೆ ಜೀವನ ಮಾಡೋದಕ್ಕೆ ದುಡ್ಡು ಇರೋದಿಲ್ಲ. ನಮಗೆ ಹೊಟ್ಟೆಗೆ ಅದು ಇದು ತಿನ್ನೋಕ್ಕೆ, ತರಕಾರಿ ಅದು ತರೋಕ್ಕಾಗಲಿ, ಮನೆ ಖರ್ಚಿಗಾಗಲಿ ಏನಕ್ಕೂ ದುಡ್ಡು ಇರೋದಿಲ್ಲ. ಇನ್ಯಾರು ಇದ್ದಾರಮ್ಮ ದುಡಿಯೋರು? ನೀನು ಹೋಗೋದಿಲ್ಲ, ನಾನು ಹೋಗೋದಿಲ್ಲ, ನಿಮ್ಮ ಅಮ್ಮನೂ ಕೊಡಲ್ಲ. ಇವಾಗ ಅವ್ನು ದುಡ್ದಿದ್ದೇನೆ ನಮ್ಮ ಮನೆಗೆ. ಸುಮ್ಮನೆ ದುಡಿಸ್ಕೊಂಬತ್ತು ಕಲ್ಕೊಳಮ್ಮ. ಒಳ್ಳೆ ಮಾತಾಗಿ ದಾರಿಗೆ ತಗೊಂಡು ಸುಮ್ಮನೆ ದುಡಿಸ್ಕೊಂಬತ್ತು ಕಲಿ ಅವನ ಹತ್ರ. ಬೆಳಗ್ಗೆಯಿಂದ ಈ ಸುಂದ್ರ ಕುಡಿದ್ಬಿಟ್ಟು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ದಾನೆ. ಏನಂಗೆ ಅರ್ಸಾಡ್ತಾ ಇದ್ದಾನೆ. ನಾನು ನೀನು ಬಿಟ್ಟು ಹೋಗೋದಿಲ್ಲ ಸೌಮ್ಯ, ಅವಳು ಕಚ್ಚಡ, ಲೋಫರು, ಹಂಗೆ ಹಿಂಗೆ ಅಂತ ಸುಸು ನನಗೆ ಬಾಯಿಗೆ ಬಂದಂಗೆ ಬೈಕೊಳ್ತಾ ಇದ್ದಾನೆ. ಏನಂತದ್ದೇನಾಗೈತೆ ಅಂತ ಗೊತ್ತಿಲ್ಲ ಇನ್ನೂವರೆಗೂ. ಯಾಕೋ ತುಂಬ ಬೇಜಾರಾಗ್ಬಿಟ್ಟಿದ್ದಾನೆ. ಕುಡಿದು ಬಂದಿದ್ದಾನೆ, ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾನೆ. ಅದಕ್ಕೆ ನಾನಂತೂ ನೀನು ಬಿಟ್ಟು ಹೋಗೋದಿಲ್ಲ ಅಂತ ಬೇರೆ ಹೇಳ್ತಾವನೆ. ನೋಡೋಣ, ನಾನು ಚೆನ್ನಾಗಿ ಬುದ್ಧಿ ಕಲಿಸೋಣ ಅಂತ ನಾನು. ಚೆನ್ನಾಗಿ ಬುದ್ಧಿ ಕಲಿಸ್ಬಿಟ್ರೆ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅಂತ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.